ನಮಸ್ತೆ, ನನ್ನ ಹೆಸರು ಪ್ರಿಯಾಂಕಾ ಅಂತ. ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಮುಗಿಸಿ ಸುಮಾರು 5-6 ವರ್ಷ ಆಗಿದೆ. ಇವಾಗ ನಮ್ಮಲ್ಲಿ 2692 ಪೋಸ್ಟ್ ಹುದ್ದೆಗಳು ಖಾಲಿ ಇದ್ದು ಸರ್ಕಾರ ಇನ್ನೂ ಏನು ಕ್ರಮಗಳನ್ನು ಕೈಗೊಂಡಿಲ್ಲ. FT-ಇರೋ ಫೈಲ್ನ ನಾವು ಫೈಲ್ ಕ್ಲಿಯರ್ ಮಾಡೋವರೆಗೂ ಈಗ ಏನಿದೆ 8/8/2024 ನಾವೇನು ಕರ್ನಾಟಕ ರಾಜ್ಯದಿಂದ ಅನಿರ್ದಿಷ್ಟ ಅವಧಿಯನ್ನು ಏನು ಆಯ್ಕೊಂಡಿದ್ದೀವಿ. ಇಲ್ಲಿ ನಾವು ಸ್ಟ್ರೈಕಲ್ಲಿ ನಮಗೆ ಫೈಲ್ ಕ್ಲಿಯರ್ ಆಗೋವರೆಗೂ ನಾವು ಸ್ಟ್ರೈಕ್ನ ಕಂಟಿನ್ಯೂ ಮಾಡ್ತಿರ್ತೀವಿ. ಯಾಕಂದರೆ ನಮಗೆ ತುಂಬ ಕಷ್ಟ ಇದೆ. ಯಾಕಂದರೆ ನಾವು ಬಡ ಕುಟುಂಬದಿಂದ ಬಂದಿರೋದು. ನಮ್ಮ ತಂದೆ ಫಾರ್ಮರ್ ಆಗಿ ಮಾಡ್ತಿರೋದು. ನಮಗೆ ಓದಿಸ್ಬೇಕಾದ್ರೆ ತುಂಬ ಕಷ್ಟ ಮಾಡಿಸಿದ್ದಾರೆ. ಲಕ್ಷ ಸಾಲ ಮಾಡಿದ್ದಾರೆ, ಮದುವೆ ಮಾಡಿದ್ದಾರೆ, ಮಟ್ಟಿದ್ದಾರೆ. ನಾನು ಇರೋಳು ಒಬ್ಬಳೆ ಮಗಳು. ನಮ್ಮ ಫೈಲ್ನ ಕ್ಲಿಯರ್ ಮಾಡಿಸ್ಬೇಕು ಅಂತ ಮಾಡಿದ್ರೆ ಮಾತ್ರ ನಮಗೆ ಉದ್ಯೋಗ ಸಿಗ್ತಿರೋದ್ರಿಂದ ನಾನು ಇಷ್ಟ ನಮ್ಮ ಸಂಬಂಧಿಸಿರ್ಬೋದು, ನಮ್ಮ ತಂದೆ ತಾಯಿಗಾಗ್ಬೋದು ಒಂದಷ್ಟು ಹೆಲ್ಪ್ ಮಾಡ್ಬೋದು. ಸೊ ನಾವು ಇವಾಗ ಕೋರ್ಸ್ ಏನು ಮಾಡಿದ್ರು ಅಂತಂದ್ರೆ ಇವಾಗ ಕಾಯಿಲೆಗಳನ್ನ ಕಮ್ಮಿ ಮಾಡೋಕ್ಕೋಸ್ಕರ ಸರ್ಕಾರದವರು ಉದ್ಯೋಗ ಕ್ರಿಯೇಟ್ ಮಾಡ್ಬಿಟ್ಟು ಎಜುಕೇಶನ್ ಕೊಟ್ಬಿಟ್ಟು ಇವಾಗ ನಮ್ಗೆ ಉದ್ಯೋಗಗಳನ್ನ ಕೊಡ್ತಾ ಇಲ್ಲ. ನಮ್ಗೆ ಕಾಲ್ಫಾರ್ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಅದಕ್ಕೋಸ್ಕರ ಈಗ ನಮ್ಗೆಲ್ಲ ಏನು ಓದಿದ್ದೀರಾ ಆ ಸ್ಟೂಡೆಂಟ್ಸ್ಗೆ ನ್ಯಾಯ ಸಿಗ್ಬೇಕು. ಈ ಪೋಸ್ಟ್ ಕ್ಲಿಯರ್ ಆಗಬೇಕು. FT ಫೈಲ್ ಕ್ಲಿಯರ್ ಆಗಿ ನಮ್ಗೆಲ್ಲ ಉದ್ಯೋಗ ಸಿಗಬೇಕು ಅಂತ ನಾನು ಈ ಸರ್ಕಾರಕ್ಕೆ ಕೇಳ್ಕೊಳ್ತೇನೆ.